16 ಜನ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳ ಅಧ್ಯಯನ ನಿರ್ವಿಘ್ನವಾಗಿ ನಡೆಯಬೇಕು. ನಿರಂತರವಾಗಿ ಆ ಎಲ್ಲ ವಿದ್ವಾಂಸರು ಸಹಿತ ನಾಡಿನ ಸಮಾಜದ ಕಣ್ಣಾಗಬೇಕು. ಉತ್ತಮ ವಿದ್ವಾಂಸರಾಗಿ ಸಿದ್ಧಾಂತದ ಸ್ತಂಭಗಳಂತೆ ಅವರು ಸಿದ್ಧರಾಗಬೇಕು. ಅದಕ್ಕೆ ಎಲ್ಲದಕ್ಕೂ ನಾನು ವಿದ್ಯಾರ್ಥಿಗಳ ಮುಂದೆ ಯಾವಾಗಲೂ ಹೇಳ್ತಾ ಇರ್ತೇನೆ, ವಿದ್ಯಾಪೀಠ ಅಂತ ಒಂದು ನಡೆಯಬೇಕು ಅಂತಂದರೆ ಅದಕ್ಕೆ 5 ಅಂಗಗಳಿರಬೇಕು ಅಂತ. ಆ 5 ಅಂಗಗಳು ಸದೃಢವಾಗಿತ್ತು ಅಂತಂದರೆ ವಿದ್ಯಾಪೀಠ ಒಂದು ಸಂಸ್ಥೆ ಅಂತನ್ನೋದು ನಿರ್ವಿಘ್ನವಾಗಿ ನಡೆಯಲಿಕ್ಕೆ ಸಾಧ್ಯ ಅಂತ. ಮೊಟ್ಟ ಮೊದಲಿಗೆ ವಿದ್ಯಾರ್ಥಿಗಳು ಒಂದು ಅಧ್ಯಯನ ಅಂತ ನಡೆಯಬೇಕಾದಾಗ ವಿದ್ಯಾರ್ಥಿಗಳ ಅಗತ್ಯತೆ ಬಹಳ ಇದೆ. ಉತ್ತಮ ಶ್ರಮಜೀವಿಗಳಾದಂತಹ ವಿದ್ಯಾರ್ಥಿಗಳಿರಬೇಕು, ಇದು ಮೊದಲನೆಯದು. ಎರಡನೆಯದು ಅಧ್ಯಾಪಕರು, ಆಮೇಲೆ ಅಧ್ಯಾಪಕರ ಕುಟುಂಬ ಇದು ಸುರಕ್ಷಿತವಾಗಿ ಇದ್ದಾಗ ಅವರು ನಿಶ್ಚಿಂತರಾಗಿ ಅಧ್ಯಾಪನವನ್ನು ಮಾಡಲಿಕ್ಕೆ ಸಾಧ್ಯ. ನಾಲ್ಕನೆಯದು ವಿದ್ಯಾರ್ಥಿಗಳ ಕುಟುಂಬ, ವಿದ್ಯಾರ್ಥಿಗಳ ತಂದೆ ತಾಯಿ ಅವರ ಕುಟುಂಬದವರೆಲ್ಲರೂ ಸಹಿತ ಸದೃಢರಾಗಿ ಆರೋಗ್ಯವಂತರಾಗಿ ಎಲ್ಲ ರೀತಿಯಿಂದ ಅವರು ಅನುಕೂಲವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ನೀನು ಎಷ್ಟು ಬೇಕಾದ್ರೂ ಅಧ್ಯಯನವನ್ನು ಮಾಡಿ ಬಾ, ನೀನು ಗಡಿಬಿಡಿ ಮಾಡ್ಕೋಬೇಡ, ಎಲ್ಲ ಪೂರ್ಣ ಅಧ್ಯಯನವನ್ನು ಮಾಡಿ ನೀನು ಒಳ್ಳೆ ವಿದ್ವಾಂಸನಾಗಿ ಬರಬೇಕು ಅಂತ ಅವರು ಏನು ತ್ಯಾಗವನ್ನು ಮಾಡಿರ್ತಾರೆ ತಂದೆ ತಾಯಿಗಳು. ಆ ತ್ಯಾಗ ಇದು ಬಹಳ ಮಹತ್ವವಾದದ್ದು. ಅವರು ಕೊಟ್ಟಿರ್ತಕ್ಕಂತಹ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ದೊಡ್ಡ ಕೊಡುಗೆ ಅದು. ಆದ್ದರಿಂದ ಈ ಮುಖ್ಯ ಅಂಗಗಳಲ್ಲಿ 4ನೇ ಸ್ಥಾನವನ್ನು ಈ ಕುಟುಂಬದವರು, ವಿದ್ಯಾರ್ಥಿಗಳ ತಂದೆ ತಾಯಿಗಳು. ಇನ್ನ 5ನೇದು ಅಂತಂದರೆ ದಾನಿಗಳು. ಒಂದು ವಿದ್ಯಾಪೀಠ ನಡೆಯಬೇಕು, ಒಂದು ಸಂಸ್ಥೆ ನಡೆಯಬೇಕು ಅಂತಂದರೆ ಅದಕ್ಕೆ ದಾನಿಗಳು ಅಂತ ಏನಿರ್ತಾರೆ, ಮಹಾಪೋಷಕರಾದವರು ನಮ್ಮ ಶ್ರೀಪಾದಂಗಳವರು ಪೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಈ 4 ಚೌಕಟ್ಟನ್ನು ಕಾಂಪೌಂಡನ್ನು ದಾಟಿ ಹೊರಗೆ ಹೋಗದೆ ಇಲ್ಲಿ ನಿಶ್ಚಿಂತವಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ. ಅಂತಹ ಮಹಾಪೋಷಕರಾದಂತಹ ಶ್ರೀಪಾದಂಗಳವರು ಹಾಗೂ ಇನ್ನ ಇತರ ತಮ್ಮಂತಹ ದಾನಿಗಳು, ಆ ಎಲ್ಲ ದಾನಿಗಳು ದಾನವನ್ನು ನೀಡ್ತಾ ಇದ್ದಾರೆ. ಉಣ್ಲಿಕ್ಕೆ ಉಡಲಿಕ್ಕೆ ಎಲ್ಲ ಅನುಕೂಲ ಇದ್ದಾಗ ವಿದ್ಯಾರ್ಥಿಗಳು ನಿಶ್ಚಿಂತೆಯಿಂದ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಆದ್ದರಿಂದ ಈ 5 ಅಂಗಗಳು ಸದೃಢವಾಗಿ ಇದ್ದಾಗ ಮಾತ್ರ ಒಂದು ವಿದ್ಯಾಪೀಠ ಇದು ನಡೀಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದಾರೆ, ಅವರ ಪಾಲಕರು ತಂದೆ ತಾಯಿಗಳು ಸಹಿತ ಇಲ್ಲಿ ಬಂದಿದ್ದಾರೆ. ಅವರಲ್ಲಿ ಯಾರೊಬ್ಬರು ಪ್ರತಿನಿಧಿಗಳಾಗಿ ನಮ್ಮ ಪಂಡಿತ ಪೂಜ್ಯರಾದಂತಹ ಬಾದರಾಯಣಾಚಾರ್ಯರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೇನೆ. 1-2 ನಿಮಿಷಗಳ ಕಾಲ ವಿದ್ಯಾಪೀಠದ ಹಾಗೂ ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ನಮ್ಮೊಟ್ಟಿಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿದ್ವಾಂಸರನ್ನು ಕೂಡ ವಂದಿಸಿ ಶ್ರೀಮದಾಚಾರ್ಯರು ಹೇಳುವ ಒಂದು ಮಾತು, ಸ್ಥಿರೋನುಭಾವ ಏವ ಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಈ ಮಾತಿನ ಒಂದು ನಿದರ್ಶನವನ್ನು ನಾವು ಕಾಣಬಹುದು ಅಂತಂದ್ರೆ ಅದು ಶ್ರೀ ಸತ್ಯಧರ್ಮ ತೀರ್ಥ ವಿದ್ಯಾಪೀಠ. ಸ್ಥಿರೋನುಭಾವ ಏವ ಮೇ, ಪೂರ್ಣವಾದಂತಹ ಸ್ಥಿರವಾದಂತಹ ಒಂದು ಆತ್ಮವಿಶ್ವಾಸ, ಸ್ಪಷ್ಟವಾದಂತಹ ಒಂದು ಧ್ಯೇಯ, ಒಂದು ಉದ್ದೇಶ, ಭಗವಂತನ ಗುರುಗಳ ಪೂರ್ಣವಾದಂತಹ ಆಶೀರ್ವಾದ, ಜೊತೆಗೆ ಮಹಾಪ್ರಯತ್ನ, ಈ ಎಲ್ಲದರ ಸಮ್ಮೇಳನವಾದಾಗ ಏನು ಫಲ ಸಿಗತ್ತೆ, ಎಂತಹ ಫಲಗಳು ಇನ್ನೂ ಸಿಗುವುದಕ್ಕೆ ಸಾಧ್ಯವಿದೆ
ಅನ್ನುವುದನ್ನ ನಾವು ಕಾಣಬಹುದಾದಂತಹದ್ದು ಈ ಒಂದು ವಿದ್ಯಾಪೀಠದ ಇದುವರೆಗೆ ಅನೇಕ ಜನ ವಿದ್ಯಾರ್ಥಿಗಳು, ಸುಮಾರು 5 ಜನ ವಿದ್ಯಾರ್ಥಿಗಳು ನ್ಯಾಯಶಾಸ್ತ್ರವನ್ನ, ವೇದಾಂತವನ್ನ, ಮೀಮಾಂಸಾವನ್ನು ಅಧ್ಯಯನವನ್ನು ಮಾಡಿ ಉತ್ತಮವಾಗಿ ಉತ್ತೀರ್ಣರಾದದ್ದರ ಒಂದು ನಿದರ್ಶನ ಆ ಮಾತಿಗೆ ಅಂತನ್ನುವುದಾಗಿ ನಾವು ಕಾಣಬಹುದು. ಮಹಾಸ್ವಾಮಿಗಳವರ ಪರಮಾನುಗ್ರಹ ಅದನ್ನು ಆಚಾರ್ಯರೇ ಇದುವರೆಗೆ ಹೇಳಿದರು. ಮಹಾಪೋಷಕರು ಎಲ್ಲ ದೃಷ್ಟಿಯಿಂದಲೂ ಇದರ ಹಿಂದೆ ಪೂರ್ಣವಾಗಿ ಅವರ ಅನುಗ್ರಹದಿಂದ ನಡೀತಾ ಇರುವಂತಹ ವಿದ್ಯಾಪೀಠ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರ, ವೇದವ್ಯಾಸ ತೀರ್ಥರ ಈ ಮಹಾ ಸನ್ನಿಧಾನ, ಗುರುಗಳ ಸನ್ನಿಧಾನ, ಪ್ರಾಣದೇವರ, ನರಸಿಂಹದೇವರ ಸನ್ನಿಧಾನ, ಈ ಎಲ್ಲ ಒಂದು ಆಧ್ಯಾತ್ಮಿಕವಾದಂತಹ ಬಲ ಜೊತೆಗೆ ಮಹಾಪ್ರಯತ್ನ. ವಿದ್ಯಾರ್ಥಿಗಳು, ಮಕ್ಕಳು ಇದ್ದಾರೆ. ಈ ಅನೇಕ ವಿದ್ಯಾರ್ಥಿಗಳ ಜೊತೆಗೆ ಮಾತಾಡ್ತಾ ಇರಬೇಕಾದಾಗ ಅವರು ಹೇಳ್ತಾ ಯಾವಾಗಲೂ ಹೇಳುವಂತಹದ್ದು ಇದೆ, ಪಾಠ ಒಂದೂ ದಿನವೂ ಕೂಡ, ಎಷ್ಟೇ ತಡವಾಗಿರಲಿ ಒಂದೂ ದಿನವೂ ಕೂಡ ಪಾಠವನ್ನ ಇಲ್ಲಿ ಒಂದು ದಿನ ಪಾಠ ತಪ್ಪಿತು ಅಂತ ಇಲ್ಲ, ಪಾಠವನ್ನ ಬಿಡುತ್ತಾರೆ ಅಂತ ಸರ್ವಥಾ ಇಲ್ಲ. ನಿರಂತರ ಪ್ರತಿನಿತ್ಯವೂ ಕೂಡ ಪಾಠವನ್ನ ಹೇಳುವಂತಹ ಒಂದು ದೀಕ್ಷೆ, ಮಹಾಪ್ರಯತ್ನ. ಗ್ರಂಥದ ಎಲ್ಲದರಲ್ಲೂ ಒಂದು ಶಿಸ್ತು ಅಂತನ್ನುವುದನ್ನು ನಾವು ಕಾಣ್ತೀವಿ. ಹಾಗೆ ಪಾಠದ ಅಧ್ಯಯನದ ಕ್ರಮವೂ ಕೂಡ ಇಲ್ಲಿ ಬಹಳ ಶಿಸ್ತುಬದ್ಧವಾದದ್ದು. ವಿಜಯ ವಿಠಲಾಚಾರ್ಯರ ಜೊತೆಗೆ ಬಹಳ ಆತ್ಮೀಯತೆ ಮೊದಲಿಂದಲೂ, ಅಂದರೆ ಸುಮಾರು ವರ್ಷಗಳಿಂದಲೇ. ಅವರು ಬಹಳ ಹಿಂದೆ ಮಾತಾಡ್ತಾ ಇರಬೇಕಾದಾಗೆ ಹೇಳುವಂತಹದ್ದು, ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಗ್ರಂಥ ಆರಂಭವಾದಾಗ ಗ್ರಂಥದ ಮಂಗಲ ಎಂದು ಅಂತ ದಿನಾಂಕವನ್ನು ನಿಶ್ಚಯ ಮಾಡ್ತೀವಿ ಅಂತ. ಗ್ರಂಥದ ಆರಂಭದಲ್ಲೇ ಗ್ರಂಥದ ಮಂಗಲ ಎಂದು ಅಂತನ್ನುವ ದಿನಾಂಕ ನಿಶ್ಚಯವನ್ನು ಮಾಡೋದು ಅಷ್ಟು ಶಿಸ್ತುಬದ್ಧವಾದದ್ದು. ಅಂದರೆ ಒಂದೊಂದು ಗ್ರಂಥಕ್ಕೆ ಎಷ್ಟು ದಿನಗಳು ಬೇಕು ಅಷ್ಟು ದಿನಗಳಲ್ಲಿ ಮುಂಚೆನೆ ನಿಗದಿತವಾಗಿ ಆ ರೀತಿಯಲ್ಲಿ ಸತತವಾದ ಪರಿಶ್ರಮ, ಗುರುಗಳ ಪರಿಶ್ರಮ, ಆ ಗುರುಗಳು ಶಿಷ್ಯರಲ್ಲಿ ಪರಿಶ್ರಮವನ್ನ ಪಡುವಂತೆ ಆ ತರಹದ ಒಂದು ಅವರಲ್ಲಿ ಸ್ವಭಾವವನ್ನ ತುಂಬುವಂತಹ ಒಂದು ಅವರಲ್ಲಿ ಇರುವಂತಹ ಗುಣ, ಶಿಷ್ಯರಲ್ಲಿ ಅದರಿಂದಾಗಿ ಬಂದಂತಹ ಬರುವಂತಹ ಪರಿಶ್ರಮದ ಒಂದು ಗುಣ. ಒಬ್ಬರು ಒಂದು ಸಲ ನಮ್ಮ ಊರಿಗೆ ಬಂದದ್ದು, ಮೈಸೂರಿಗೆ ಬಂದಿದ್ರು. ಇಲ್ಲಿ ಎಲ್ಲ ನೋಡಿಕೊಂಡು ಅವರು ಬಂದಿದ್ರು. ಮೈಸೂರಿಗೆ ಬಂದಾಗ ಅವರು ಹೇಳಿದರು, ನಾನು ವಿದ್ಯಾಪೀಠಕ್ಕೆ ಹೋಗಿ ಬಂದೆ ಅಂತ. ಬಹಳ ಸಂತೋಷ ಆಯ್ತಲ್ಲ, ನೋಡಿದಿರಾ? ಅಯ್ಯೋ ಎಲ್ಲ ನೋಡಿ ಬಂದೆ, ಬಹಳ ಸಂತೋಷ ಆಯಿತು. ಅಲ್ಲಿ ಹೋದರೆ ನಾನು ವಿದ್ಯಾಪೀಠಕ್ಕೆ ಹೋದೆ ನಿಜ, ಆದರೆ ವಿದ್ಯಾಪೀಠದಂತೆ ನಾನು ಯಾವುದೋ ಕಾಲಕ್ಕೆ ಹೋಗಿದ್ದೆ ಅಂದು ನಾನು ಭಾವಿಸಿಕೊಂಡೆ. ಏನು ಗುರುಕುಲದ ವಾತಾವರಣ, ಏನು ಯಾವುದೋ ಪ್ರಾಚೀನ ಕಾಲದ ಗುರುಕುಲ ಅಂತನ್ನುವಂತೆ ನಾನು ಭಾವಿಸ್ತಾ ಇದ್ದೆ. ಇಷ್ಟು ವಿದ್ಯಾರ್ಥಿಗಳು ಅಲ್ಲಿ ತಾವು ಮರದ ಕೆಳಗೆ ಕೂತು ಓದುವಂತಹದ್ದು ಅಂದ್ರೆ ಹಿಂದೆ ನಾವು ಯಾವುದೋ ಇತಿಹಾಸದಲ್ಲಿ ಕೇಳ್ತಾ ಇದ್ದಂತೆ ಹಾಗೆ ಮರದ ಕೆಳಗೆ ಸ್ವಚ್ಛವಾದಂತಹ ಬೆಳಕು, ಆ ಶುದ್ಧವಾದ ವಾತಾವರಣ, ಗುರುಗಳ, ದೇವರ, ಪ್ರಾಣದೇವರ ಸನ್ನಿಧಿಯಲ್ಲಿ ಕೂತು ನಿರಂತರವಾಗಿ ಎಡಬಿಡದೆ ಬೆಳಗಿನ ಸಾಯಂಕಾಲ ರಾತ್ರಿ ತನಕ ನಿರಂತರವಾಗಿ ಅಧ್ಯಯನ ಮಾಡುವಂತಹ ಕ್ರಮ, ಅದನ್ನು ನೋಡಿದೆ, ಬಹಳ ಸಂತೋಷವಾಯಿತು, ಆಶ್ಚರ್ಯವಾಯಿತು ಅಂತ ಅವರು ಸ್ವತಃ ಒಬ್ಬರು ಮೈಸೂರಿನವರು ಇಲ್ಲಿ ಬಂದಿದ್ರು. ಅವರ ತಮ್ಮ ಅನುಭವವನ್ನ ಹೇಳಿದರು. ಇದು ಅವರ ಅನುಭವ ಮಾತ್ರವಲ್ಲ, ಇದನ್ನು ಅನೇಕ ಜನ ಇದನ್ನು ಅನುಭವಿಸ್ತಾ ಇರುವಂತಹದ್ದೇ. ಅದರ ಫಲವನ್ನೂ ಕೂಡ ಅನೇಕರು ನಾವೆಲ್ಲವೂ ಕಂಡದ್ದು ಇದೆ. ಮಹಾಸ್ವಾಮಿಗಳವರು ನಡೆಸ್ತಾ ಇರುವಂತಹ ಸಭಾ ಪರೀಕ್ಷೆ ವರ್ಷಕ್ಕೆ ಈಗ 2 ಬಾರಿ ಅದು ಆರಂಭವಾಗಿದೆ. 2 ಬಾರಿ ಆ ನಡೆಯುವಂತಹ ವಾರ್ಷಿಕ ಅಥವಾ ವರ್ಷಕ್ಕೆ ಮತ್ತೆ 2 ಸಲ ಆಗುವಂತಹ ಷಾಣ್ಮಾಸಿಕವಾದಂತಹ ಆ ಪರೀಕ್ಷೆ, ಅದರಲ್ಲಿ ಪ್ರಾಯಃ ಇದು ಒಂದು ಅಭೂತಪೂರ್ವ ಅಂತನ್ನುವುದಾಗೇನೆ ಭಾವಿಸಬಹುದೋ ಏನೋ. ಮಹಾಸ್ವಾಮಿಗಳವರ ಆಶೀರ್ವಾದದ ಬಲದಿಂದ ಏಕಕಾಲದಲ್ಲಿ 2-3 ಶಾಸ್ತ್ರಗಳ ಪರೀಕ್ಷೆ, ಒಬ್ಬೊಬ್ಬ ವಿದ್ಯಾರ್ಥಿ ಏಕಕಾಲದಲ್ಲಿ ನ್ಯಾಯ, ಮೀಮಾಂಸಾ, ವೇದಾಂತ 3 ಶಾಸ್ತ್ರಗಳು, 3 ಶಾಸ್ತ್ರಗಳ ಪರೀಕ್ಷೆಯನ್ನ, ಅನೇಕ ಶಾಸ್ತ್ರಗಳ ಪರೀಕ್ಷೆಯನ್ನ ಕೊಡಬೇಕು ಅಂತಂದ್ರೆ ಕೊಡುವ ವಿದ್ಯಾರ್ಥಿಯ ಪರಿಶ್ರಮ ಮಾತ್ರವಲ್ಲ, ಕೊಡಿಸುವ ಅಧ್ಯಾಪಕರ, ಗುರುಗಳ ಪರಿಶ್ರಮ, ಇವೆರಡೂ ಕೂಡ ಬಹಳ ಅದು ನಿಸ್ಸೀಮ, ಬಹಳ ವಿಚಿತ್ರವಾಗಿ ಇರ್ತದೆ, ನಿರಂತರವಾಗಿ ಕೂಡುವಂತಹದ್ದು. ಆ ತರಹದ ಒಂದು ಪರಿಶ್ರಮ, ಆ ತರಹದ ಒಂದು ದೀಕ್ಷೆ, ಆ ತರಹದ ಒಂದು ನಿಷ್ಠ ಅನ್ನುವುದನ್ನು ನಾವು ಇಲ್ಲಿ ಕಾಣುವಂತಹದ್ದು ಇದೆ. ಅಂತಹ ಈ ವಿದ್ಯಾಪೀಠ ಈ ಸಲ 5 ಜನ ವಿದ್ಯಾರ್ಥಿಗಳು ಇಲ್ಲಿ ಉತ್ತೀರ್ಣರಾಗಿ ಈಗ ಮಹಾಸ್ವಾಮಿಗಳ ಹತ್ತಿರದಲ್ಲಿ
ಶ್ರೀಮನ್ಯಾಯಸುಧಾ ಗ್ರಂಥದ ವಿಶೇಷವಾದ ಅಧ್ಯಯನವನ್ನು ಮಾಡುವುದಕ್ಕಾಗಿ ಹೋಗಿದ್ದಾರೆ. ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವುದು ಇಷ್ಟೇ. ಇದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು, ಈಗ ಇರುವ ವಿದ್ಯಾರ್ಥಿಗಳು, ಮುಂದೆ ಬರುವ ವಿದ್ಯಾರ್ಥಿಗಳು, ಅವರೆಲ್ಲರೂ ಕೂಡ ಎಲ್ಲ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ, ಶ್ರೀಮನ್ಯಾಯಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ, ಸಿದ್ಧಾಂತದ ಸ್ಥಾಪನೆ ನಿರಂತರವಾಗಿ ಆಗುವಂತೆ ಉದ್ದೇಶವೇ ಅದು ಪ್ರಧಾನವಾಗಿ. ನ್ಯಾಯ ಅಥವಾ ಮೀಮಾಂಸಾ ಇತ್ಯಾದಿ ಯಾವುದೇ ಅಂಗಶಾಸ್ತ್ರಗಳ ಅಧ್ಯಯನದ ಪ್ರಧಾನ ಉದ್ದೇಶವೇ ವೇದಾಂತದ ಅಧ್ಯಯನ, ತದ್ವಾರ ಭಗವಂತನ ಪ್ರಧಾನವಾದಂತಹ ಗುಣಗಳ ಮತ್ತೆ ಚಿಂತನದ ಮುಖಾಂತರ ಭಗವಂತನಲ್ಲಿ ಭಕ್ತಿ, ಅದರಿಂದ ಭಗವಂತನ ಪ್ರಸಾದ, ಆ ರೀತಿಯಾದಂತಹ ಒಂದು ಕೊನೆಯ ಮಹತ್ವದ ಫಲವನ್ನು ಪಡೆಯುವಂತೆ ಆ ಭಗವಂತ ಗುರುಗಳು ಎಲ್ಲರೂ ಕೂಡ ವಿಶೇಷವಾಗಿ ಅನುಗ್ರಹಿಸಿ ನಿರಂತರವಾಗಿ ಇದು ಬೆಳೆಯುವಂತೆ ಆಗಲಿ ಅಂತನ್ನುವ ಒಂದು ಅಭಿಲಾಷೆಯನ್ನ, ಒಂದು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಅಭಿವ್ಯಕ್ತವನ್ನ ಪಡಿಸ್ತಾ, ನಮ್ಮ ಪಂಡಿತರಾದಂತಹ ವಿಜಯ ವಿಠಲಾಚಾರ್ಯರು, ಅವರು ಅವರ ಮನೆಯವರು ಇಬ್ಬರೂ ಕೂಡ ವಿದ್ಯಾರ್ಥಿಗಳಿಗಾಗಿ, ವಿದ್ಯೆಗಾಗಿ ತಾವು ಸಮರ್ಪಿತರು. ಇಲ್ಲಿ ಇದ್ದಾರೆ ಅಂತಂದ್ರೆ ಅವರ ಊಟದ, ಅವರ ಆರೋಗ್ಯದ, ಅವರ ಅಭ್ಯಾಸದ ಎಷ್ಟು ರೀತಿಯಾದಂತಹ ಆಲೋಚನೆಗಳು, ಆ ಎಲ್ಲ ತರಹದ ಆಲೋಚನೆಗಳನ್ನ ಮಾಡ್ತಾ, ಜೊತೆಗೆ ಅವರನ್ನ ವಿಶೇಷವಾಗಿ ಸಿದ್ಧಪಡಿಸುವುದು, ಸಂಸ್ಕಾರಗಳನ್ನ ತುಂಬುವುದು, ನಾನಾ ತರಹದ ಅವರಿಂದ ಸಾಧನೆಗಳು ಆಗುವಂತೆ ಆ ಎಲ್ಲ ರೀತಿಯಿಂದಲೂ ನೋಡಿಕೊಳ್ಳುವುದು ಬಹಳ ದೊಡ್ಡ ಕಾರ್ಯ. ಅದನ್ನ ಬಹಳ ಚೆನ್ನಾಗಿ ಅವರನ್ನು ನಡೆಸ್ತಾ ಇದ್ದಾರೆ ಅಂತಹ ಪಂಡಿತರಾದಂತಹ ವಿಜಯ ವಿಠಲಾಚಾರ್ಯರಿಗೆ ನನ್ನ ನಮಸ್ಕಾರ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅವರಿಗೆ ಹೇಳುತ್ತಾ, ವಿಶೇಷವಾಗಿ ಈ ಸಂಸ್ಥೆ, ಈ ವಿದ್ಯಾಪೀಠ ಅದ್ಭುತವಾಗಿ ಸ್ವಾಮಿಗಳವರ ಆಶೀರ್ವಾದ ಇದೆ, ಅವರ ಮಹಾಪ್ರಯತ್ನ ಇದೆ, ಖಂಡಿತವಾಗಿ ಬೆಳೀತದೆ, ಇನ್ನು ಚೆನ್ನಾಗಿ ಬೆಳೆಯಲಿ ಅಂತನ್ನುವ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ನನ್ನ ಒಂದೆರಡು ಮಾತು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.